ರೀ ಎಲ್ಲರಿಗೂ. ನಾನು ಶಾರದಾ ಮಾತಾಡ್ತಾ ಇರೋದು. ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡ್ರಿ, ಇಷ್ಟು ದಿನ ವೀಡಿಯೋ ಹಾಕಿಲ್ಲ. ಇನ್ಮೇಲಿಂದ ವೀಡಿಯೋ ಕಂಟಿನ್ಯೂ ಬರುತ್ತೆ. ಯಾರೂ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೇ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಚಾನಲ್ಲು ಗ್ರೋತ್ ಆಗಂಗೆ ನೀವು ಸಪೋರ್ಟ್ ಮಾಡಿ. ಎಲ್ಲರೂ ನಂದೇನು ಯೂಟ್ಯೂಬ್ ಫ್ಯಾಮಿಲಿ ಇದೆ, ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕೆಂದರೆ ಒಬ್ಬರು ಕೂಡ ಇಷ್ಟದೇ ಒಂದು ವಾರ ಆಯಿತು ನಾನು ವೀಡಿಯೋ ಹಾಕಿದೆ, ಯಾರೂ ಕೂಡ ನೆಗೆಟಿವ್ ಆಗ್ದೇ ಸ್ಟೇ ಮಾಡಿದ್ದೀರಾ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ಮೇಲಿಂದ ಕಂಟಿನ್ಯೂ ವೀಡಿಯೋಗಳು ಬರ್ತಾ ಇರುತ್ತೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಧನ್ಯವಾದಗಳು. ಅವ್ವ, ಎಲ್ಲದನವ ನಾನು? ಏನಾಗಿತ್ತವ ನನಗೆ? ಏನೂ ಆಗಿಲ್ಲವ. ಈಗ ತಲೆ ಸುತ್ತಿ ಬಿದ್ದೆಲ್ಲ ಕೆಳಕ್ಕೆ. ಮತ್ತು ಏನಾತೋ ಏನೋ ಬಸ್ ರಿಂಗ್ಸು ಅಂತಂದು ನಿಮ್ಮ ಅತ್ತೆ ಮಾವ ಕರ್ಕೊಂಬಂದು ಸೇರ್ಸಾರವ. ನಮಗೂ ಫೋನ್ ಹಚ್ಚಿದ್ರು, ಅದಕ್ಕೆ ನಾವು ಗಡಗಡ ಹೋಗಿ ಬಂದ್ಬಿಟ್ವಿ. ಏನಾತೋ ಏನೋ ಅಂತಂದು. ಏನಾಗಿಲ್ಲ ತಗಡವ, ಆರಾಮಾಗದೀಯ? ಹೌದಾ? ಅಂತವ. ಅವ್ವ, ಯಾಕೋ ಹೊಟ್ಟೆಲ್ಲ ಹಗೂರು ಅನ್ನಿಸ್ತೈತಲ್ಲವ? ಯಾಕವ? ಮಗಳೇ ಹೇಮಾವತಿ, ಏನಾಗಿಲ್ಲವ, ನೀನು ಆರಾಮ್ ಮಾಡು. ಆಮೇಲೆ ಎಲ್ಲ ನಿಧಾನಕ್ಕೆ ಮಾತಾಡೋಣಂತ್ವಿ. ಈಗ ಜಾಸ್ತಿ ಮಾತಾಡಂಗಿಲ್ಲ ನೀನು. ಸ್ವಲ್ಪ ಹೊತ್ತು ಸುಸ್ತು ಆಯಾಸ ಎಲ್ಲ ಐತಲ್ಲ, ನೀನು ಆರಾಮ್ ಮಾಡು. ಇಲ್ರಿ ಅತ್ತೆರ, ನೀವು ಯಾಕೋ ನನ್ನಿಂದ ಏನೋ ಮುಚ್ಚಿಡಕತ್ತೀರ. ಏನಂತ ಹೇಳ್ರಿ. ಇಷ್ಟೇ ಆಗಿದೆ ಅಂದಮೇಲೆ ಅದನ್ನು ಕೇಳ್ಬಿಡ್ತಾನತ್ಲಾಗೆ. ಏನಾಗಿತ್ತು ಹೇಳ್ರಿ ಅತ್ತೆರ? ಮಾವರೇ, ನೀವಾರ ಹೇಳ್ರಿ. ಏನು ಆಗಿಲ್ಲಮ್ಮ. ನೀನು ಯಾಕೆ ಇಲ್ದೇ ಇರೋದನ್ನೆಲ್ಲ ಕಲ್ಪನೆ ಮಾಡ್ಕೊಂತೀಯ? ಹಂಗೆಲ್ಲ ಏನೂ ಆಗಿಲ್ಲ. ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೀನು. ಅವ್ವ, ಏನಾಗಿದೆ ಹೇಳವ? ಯಾಕೆ ಬಾಳಕತ್ತೀಯ? ಯಾ ಬಾಯಿಂದ ಹೇಳವ ನಾನು ನಿನಗೆ ಗರ್ಭಪಾತ ಆಗೈತಿ ಅಂತಂದು? ಯಾ ತಾಯಿಗಾದ್ರೂ ಇಂಥ ವಿಚಾರನ ಮಗಳಿದ್ರಿಗೆ ಹೇಳ್ಬೇಕಾದ್ರೆ ಹೆಂಗ ಅನಿಸ್ತತಿ ಹೇಳವ ನೀನೆಯ? ಏನ್ ಹೇಳಕತ್ತೀಯವ ನೀನು? ಅಯ್ಯೋ, ಏನ್ ಹೇಳ್ತದೀಯವ ನೀನು? ಕರೇನವ? ಅಯ್ಯೋ ಮಗಳೇ, ಅಳ್ಬೇಡವ. ಏನೋ ಆಗಿಲ್, ಸುಮ್ನಿರವ. ಏನೋ ಅದ್ರದ್ದು ಆಯಸ್ಸು ಈಟೆ ಇತ್ತು ಅಂತಂದು ಅನಿಸ್ತತಿ. ಏನೋ ಆಗೋಗ್ಬಿಡ್ತು, ಮುಂದಕ್ಕೆ ಮತ್ತೆ ಹಾಕ ಬಿಡವ. ಏನು ಚಿಂತೆ ಮಾಡಬೇಡ ನೀನು. ಅಯ್ಯೋ ದೇವ್ರೆ, ಏನವ ನಂದಿಂತ ಬಾಳು. ಎಷ್ಟು ಆಸೆಯಿಂದ ನೋಡ್ಕೊಂತ ಇದ್ನವ ನಾನು. ಇನ್ನೊಂದು 6 ತಿಂಗಳು ನನ್ನ ಮಗು ಆಚೆ ಬರ್ತತಿ. ನನ್ನ ಮಗು ಜೊತೆಗಾರು ಆ ಚಂದ ನಕ್ಕಂತ ನಲ್ಕಂತೀರ ನಾ ಗಂಡ ಇಂತನು. ಆ ಮಗು ಮುಖನಾರ ನೋಡಿ ಚಲೋ ಹೊತ್ನಾಗೆ ಜೀವನ ಮಾಡ್ಕೊಂಡು ಹೋಗೋಣ. ನಾನು ಇರೋ ಗಂಟ ನನ್ನ ಮಗುಗೆ ಜೀವನ, ನನ್ನ ಜೀವ ಎಲ್ಲ ನೆರೆದು ಅವನು ಚಂದ ನೋಡ್ಕೊಂಡು ಅವ್ರ ಅಪ್ಪನಂಗೆ ಆಗ್ಲಿಲ್ದಂಗೆ ಮಾಡೋಣ ಅಂತ ನಾನಿದ್ದೆ. ಏನವ ಇದು ಕರ್ಮ ನಂದು. ಅದನ್ನು ನನಗೆ ಉಳಿಸ್ಕೊಳಕ್ಕಾಗ್ಲಿಲ್ಲಲ್ಲವ. ಮಗಳೇ, ಅವಳ್ಬೇಡ, ಸುಮ್ಮನಿರವ. ಹೋಗ್ಲಿ, ಏನು ಮಾಡೋಕ್ಕತ್ತ ಹೇಳವ. ಹಣೆ ಬರೋಕ್ಕೆ ಹೊಣೆ ಯಾರೋ ಅಂತಂದು ಆಗದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಸುಮ್ಮನೆ ಅಬಕ ಆಟೆಯ. ಹೋಗ್ಲಿ ಬಿಡವ, ಅಳ್ಬೇಡ. ನೀ ಚೆನ್ನಾಗಿದ್ರೆ ಮುಂದಕ್ಕೆ ಮತ್ತೆ ಬೇರೆ ಮಕ್ಳು ಆಗೇ ಹಾಕವೆ. ಯಾಕೆ ಚಿಂತೆ ಮಾಡ್ತಿ ಬಿಡವ, ಅಳ್ಬೇಡ. ಏನೋ ಅಪ್ಪ, ದೇವರು ವರನೋ ಶಾಪನೋ ಏನೋ ಒಂದು ಕೊಟ್ಟದ್ದ. ಅದನ್ನ ನನಗೆ ಸರಿಯಾಗಿ ನೋಡ್ಕೊಳಕ್ಕೆ ಆಗ್ಲಿಲ್ಲಲ್ಲಪ್ಪ. ಕಳ್ಕೊಂಬಿಟ್ಟೆ ನಾನು, ಕಳ್ಕೊಂಬಿಟ್ಟೆ. ಹೇಮಾವತಿ, ಅಳ್ಬೇಡವ. ಆಗಿದ ಆಗೋಗ್ಬಿಡ್ತು ಬಿಡವ. ಏನು ಮಾಡೋಕತ್ತಿ? ನಮಗೆ ಅದನ್ನ ಉಳಿಸ್ಕೊಳೋ ಯೋಗ್ಯತೆ ಇಲ್ಲ ಅಂತ ಅನ್ಕೊಂಡು ಸುಮ್ಮನೆ ಬಕ್ ನೋಡು. ಹೋಗ್ಲಿ ಬಿಡು. 4 ದಿನ ನಿಮ್ಮ ಅವನ ಮನೆಗೆ ಹೋಗಿ ಇದ್ ಬಾ. ಅಕ್ಕಿ ಚೊಲ್ಲತ್ನಾಗೆ ಬಾಣಂತನ ಮಾಡಿ ಕಳಿಸ್ತಾಳೆ. ಈಗ ಒಂಥರ ನೀನು ಬಾಣ್ತಿದ್ದಂಗೆ ಕಣವ. ಹಸಿ ಮೈ, ಜಾಸ್ತಿ ಆಯಾಸ ಮಾಡ್ಕೋಬೇಡ ಆಯ್ತಾ? ಸುಮ್ಮನಾಗವ. ಹೂನವ, ನಿಮ್ಮ ಅತ್ತೆ ಹೇಳಿದ ಕರನೆಯ. ಈಗ ಒಂಥರ ನೀನು ಬಾಣ್ತಿದ್ದಂಗೆಯ. ಈ ಟೈಮ್ನಾಗೆ ಒಂದು 3-4 ತಿಂಗಳು ಚೊಲತ್ನಾಗೆ ಆರೈಕೆ ಮಾಡ್ಕೊಂಡು ಮ್ಯಾಲೆ ಎದ್ದಳ್ಬಹುದು ನೋಡು. ಸುಮ್ಮನೆ ಅದಕ್ಕೆ ಹತ್ತು ಇದು ಮಾಡ್ಕೊಂತೀಯ. ಸುಮ್ಮನಾಗವ. ಆಗದೇನೋ ಆಗೋತು. ಇನ್ನೇನು ಡಾಕ್ಟ್ರು ಬರೋ ಹೊತ್ತಾತು. ಅವ್ರೇನೋ ಕಳಿಸ್ತೀನಿ ಅಂತ ಅಂದರು. ಏನು ತೊಂದರೆ ಇಲ್ಲ, ಕರ್ಕೊಂಡು ಹೋಗ್ಬೋದು ಅಂತಂದು ಹೇಳ್ಯಾರೆ. ಊರಿಗೆ ಹೋಗ್ಬಿಡೋಣ. 4 ದಿನ ಅಲ್ಲೇ ಇದ್ದು ಬರುವಂತೆ. ಅಲ್ಲೆಲ್ಲೇ ಗಿರ್ಜಿ, ಈ ಅವತಾರದಾಗೆ ನಿಮ್ಮ ಮತ್ತೆಲ್ಲರೂ ನೋಡ್ಬಿಟ್ರೆ ಹಾಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗೇ ಬಿಡ್ತಾಳೆನವ. ಶಿವಲಿಂಗಣ್ಣರ ನೋಡಿ ನಿನಗೆ ಬಯಕಿಲ್ಲನೇ. ಅದಕ್ಕೆ ನಾನು ಹೇಳೋದು ಪೆದ್ದುಗುಂಡಿ ಪರಕ ಅಂತಂದು. ಏನು ಗಾಢ ಅರ್ಥನೇ ಆಗೋದಿಲ್ಲ ನೋಡವ ನಿನಗಂತೂ. ಅಲ್ಲಿ ಈ ವೇಷ ಹಾಕಿ ಬಂದಿರೋದೇ ನಮ್ಮ ಅತ್ತೆ ನನ್ನ ಗಂಡ ಹುರ್ಸಕ್ಕೋಸ್ಕರ, ಗೊತ್ತೈತೇನು ನಿನಗೆ? ಶಿವಲಿಂಗ, ನೀನ್ ಚಂಬ್ ಹಿಡ್ಕೊಂಡು ಓಡ್ಲಿಂಗ. ರೀ ಸುಮ್ಮನಿರಿ, ಏನಂತ ಮಾತಾಡ್ತೀರಾ ಏನಪ್ಪ ನೀವಂತುವ? ಬಾಯಿಗೆ ನೋಡುವುದು ಮುಚ್ಚಿ ಮುಚ್ಚಿ ಬಾಯಿನ ಹಾಗೆ ಕಿಸ್ಬಿಟ್ರೆ 30
ಹಲ್ಡ್ ಹಲ್ಲುವ. ಅಲ್ಲೇ ಗಿರ್ಜಿ, ನಿಮ್ಮ ಅತ್ತಿಗೆ ನಿನ್ ಗಂಡಿಗೆ ಉರ್ಸಕ್ಕೆ ಅಂತಾನೆ ಇಂತ ಬಟ್ಟೆ ಹಾಕಿದ್ದೀನಿ ಅಂತಂದು ಹೇಳ್ತೀಯಲ್ಲಿ, ಯಾಕ್ಲೆ ಏನತ್ತೆ ಅಂತದು? ನೋಡೆ ಪರಕ, ನನ್ ಗಂಡ ನನ್ನ ಅತ್ತೆ ಏನಂಗೆಯ ನಾನು ಹುರಿದು ಮುಕ್ಕು ಬಿಡ್ತಾರವ ಹಂಗೆಯ, ಮನೆಯಾಗೆ ನಿಲ್ಲಂಗಿಲ್ಲ, ನೀರ್ಗುಣಿಕೆ ಕುಡಿಯಂಗಿಲ್ಲ ಹಂಗೆಯ, ಏನ ಹಂಗೆ ಏಟ್ ಹಿಂಸೆ ಮಾಡ್ತಾರೆ ಏನು. ನಾನೊಬ್ಳು ಅಮಾಯಕಳು ಸಿಕ್ಬಿಟ್ಟನಿ ನಮ್ಮ ಅತ್ತಿ ಕೈಯಾಗೆ, ಏನ್ ಚಿತ್ರ ಹಿಂಸೆ ಕೊಡ್ತಾಳೆ ಬಿಡೆ. ಅವ್ವ 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 ಏನ್ ಸುಳ್ಳು ಬೋಳ್ತತ್ತೋ ಮಾರಯ್ಯ ಇದು. ಯಾ ಸೀಮೆ ಹೆಂಗ್ಸ ಏನಪ್ಪ ಇದು? ಅಲ್ಲ, ನಾವ್ ಯಾವಾಗ ಈಕಿ ಹಿಂಸೆ ಕೊಟ್ಟವೋ ಮಾರಯ್ಯ? ಈಕಿಯಿಂದ ನಮಗೆ ಹಿಂಸೆ ಅಂದ್ರೆ ಹಿಂಸೆ ಮನೆಯಾಗೆ. ನಾವೇ ಮನೆ ಬಿಟ್ಟು ಓಡ್ ಹೋಗಂಗ ಆಗ್ಬಿಟ್ಟತಾಗೆ ಈಕಿ ಕಡೆಯಿಂದ ನಮ್ಮಿಂದ ಹಿಂಸೆ ಆಕತ್ತಂತ ನೋಡಿ ಈಕಿಗೆ. ಯೋಟ್ ಇರ್ಬೋದಲ್ಲ ಈಕಿ? ಅಲ್ರಿ ಗಿರ್ಜಕ್ಕರೆ, ಸುಮ್ಮನೆ ಒಂದು ಕೆಲಸ ಮಾಡ್ಬಿಡ್ರಿ. ನಿಮ್ಮ ಅತ್ತಿಗೂ ಇಂಥದೊಂದ ಬಟ್ಟೆ ತಂದು ಹಾಕ್ಬಿಡ್ರಿ ಹಂಗೆಯ. ಇಬ್ರು ಚೆನ್ನಾಗತ್ತಂಗೆಯ, ಅತ್ತಿ ಸೊಸೆ. ಊರ್ಗುಂಟ ಮೆರವಣಿಗೆ ಹೋಗ್ಬಿಡುವಂತ ಹಂಗೆಯ. ಶಿವಲಿಂಗಿಂದ ಅಲ್ಗೆ ಬಡ್ಕೊಂತ ಬಂದ್ಬಿಡ್ತಾನ ಹಂಗೆಯ. ವಾ ವಾ, ನಮ್ಮತ್ತಿಗೆ ಇಂತ ಬಟ್ಟಿ? ಮುಗೀತು ನನ್ನ ಕತೆ. ಹಂಗೆ ಚಟ್ಟಕ್ಕೆ ಹೇರ್ಸ್ಬಿಡ್ತಾಳ ನಂಗೆ. ಅದೇ ಹೇಳಿದ್ರಲ್ಲ ನನ್ನ ಗಂಡ ಅಲ್ಗೆ ಬಿಡ್ಕೊಂತ ಬರ್ತಾನೆ ಅಂತಂದು. ನಮ್ಮತ್ತೆ ನನ್ನ ಚಟ್ಟಕಟ್ಟೆ ಹೊತ್ಕೊಂಡ್ ಹೋಕ್ಕಳ, ನನ್ನ ಗಂಡ ಹಿಂದೆ ತಮಟೆ ಬಾರಿಸ್ಕೊಂತ ಬರ್ತಾನೆ. ವಾ ವಾ ಗೌಡ್ರೆ, ನಾನು ಏನು ಭಾರಿ ಸಾಧು ಅನ್ಕೊಂಡ್ಬಿಟ್ಟಿದ್ದೆ ಬಿಡ್ರಿ ನಿಮ್ಮನ್ನ. ನೀವು ಭಾರಿ ಅದಿರಿ, ಎಂತೆಂತ ಪಿಲಾನಿ ಹೇಳ್ಕೊಡ್ತೀರಿ ನೋಡ್ರಿ. ಊನೇ ಪರಕ, ನನ್ನ ಗಂಡಿಗೆ ಖಂಡರ್ ಹೆಣ್ಮಕ್ಳು ಇಂಥ ಬಟ್ಟೆಗಳು ಹಾಕ್ಯಂದು ಎದುರುಗಡೆ ಬಂದ್ರೆ ರಸಿಕ ಮಣಿ ಆಗ್ಬಿಡ್ತ ನಂಗೆಯ. ಅದೇ ನಾನು ಇಂಥ ಡ್ರೆಸ್ ಹಾಕ್ಯಂತ ಬರ್ಲಿ ನೋಡು, ಮೈಲ್ ದೂರ ಓಡೋಕ ನಂಗೆಯ, ಎದ್ನೋ ಬಿದ್ನೋ ನಂಗೆ. ಗೌಡ್ರೆ, ಅಯ್ಯೋ ದೇವ್ರೆ. ಶಾರದಾ, ನೀನು ಚೊಲತ್ನಾಗೆ ಕಾಣ್ತಿ ಕಣ್ಲಿ ಇಂಥ ಬಟ್ಟೆ ಹಾಕಿಂದ್ರೆ. ಏನ ಒಂಚೂರು ಗಿರ್ಜಕ್ಕಿನ ಡುಮ್ ಡುಮ್ಮ ಕಾಣ್ತಿ ನೋಡಂಗೆಯ. ಒಂಚೂರು ತೆಳ್ಳಗಿದ್ರಿ ನೋಡ ಹಂಗೆ ಕಾಣ್ತಿದ್ಯಾ. ಅದಕ್ಕೆ ಹೇಳೋದು ತೂಕ ಕಡಿಮೆ ಮಾಡ್ಕ್ಯಾ ಅಂತಂದು. ತೂಕ ಕಡಿಮೆ ಆದ್ರೆ ನೋಡು ಎಂತ ಹಂಗೆ ಮಾಡಲ್ ಕಣಕ್ ಕಾಣಕತ್ತಾರ ನೋಡಲ್ಲಿ ಗಿರ್ಜಕ್ಕರ್. ಹಂಗೆ ನೀನು ಕಾಣ್ತೀಯ. ಹ್ಞೂನ್ರಿ, ನಿಮಗೆ ನನ್ನ ಬಿಟ್ಟು ಬೇರೆ ಎಲ್ಲರೂ ಮಾಡಲ್ ಕಂಡಂಗ್ ಕಾಣ್ತಾರೆ. ನಾನು ಒಬ್ಬಕ್ಕೆ ನಿಮಗೆ ಡ್ರಮ್ ಕಂಡಂಗ್ ಕಾಣೋದು. ಏನ್ ಮಾಡ್ತೀರಿ ಹೇಳ್ರಿ? ನಮ್ಮಪ್ಪ ನನ್ನ ಹಿಂಗೆ ತಿನ್ಸಿ ಉಣಿಸಿ ಬೆಳೆಸ್ಬಿಟ್ಟದಾನೆ, ಏನ್ ಮಾಡೋದು? ಮೈ ಇಳಿಬೇಕಲ್ಲ. ಅಯ್ಯೋ ಗೌಡ್ರೆ, ಸುಮ್ನಿರ್ರಿ. ನೀವೇ ಜಗಳ ಮಾಡಕತ್ ಬಿಟ್ರಲ್ಲ ಹಂಗೆ. ಇಲ್ಲಿ ನೋಡ್ರಿ, ಈಗ ಯಾವ ಥರವ ನಾನು ಯೋಟ್ ಹೇಳಿದ್ರು ಕೇಳವಲ್ಲಪ್ಪ. ಹಂಗೆ ಮನೆಯಿಂದ ಹಂಗೆ ಓಡ್ ಬಂದ್ಬಿಡ್ತಾಳ ಹಂಗೆ, ಎಲ್ಲಾರಿಗೂ ಪ್ರದರ್ಶನ ಮಾಡ್ಬೇಕು ಅಂತಂದು. ನೀವರ ಹೇಳ್ರಿ. ಅಯ್ಯೋ ದೇವ್ರೆ, ನೀವ್ ಯಾವಾಗ ಬಂದ್ರಿ? ನೀನು ಊರು ತುಂಬ ಪ್ರದರ್ಶನ ಮಾಡ್ಕೊಂಡು ಎಲ್ಲ ಹೆಂಗಸ್ರ ಜೊತೆಗೆ ಮಾತಾಡ್ಕೊಂಡು ಹೊಡ್ದು ವಯ್ಯಾರದಿಂದ ಬಂದೆಲ್ಲವಾ. ಅವಾಗಿಂದ ಹಿಂದೆನೆ ಬರಕತ್ತ ನೋಡು. ಏನ್ ಹೇಳ್ತೀಯ ಅಂತ ಅಂದ್ರೆ ಏನ್ ಹಿಂಸೆ ಕೊಟ್ಟತೆ ನಿನಗೆ? ನೀನೇ ನಮಗೆ ದೊಡ್ಡ ಹಿಂಸೆ ಕೊಡಕತ್ತಿದ್ದಿ ಹಂಗೆ ಮನೆಯಾಗೆ. ಇರ್ಬೇಕೋ ಬಿಡ್ಬೇಕೋ ಅನ್ನಂಗಾಗಿ ತಮಗೆಯ ನಾವ್ ಹಿಂಸೆ ಕೊಟ್ಟವಂತ ನೋಡುವ ಆಕಿಗೆ. ಲೇ ಶಿವಲಿಂಗ, ಏನ್ಲೇ ನೀನು? ನೀನ್ ಏಂಟ್ ನೋಡಿದ್ರೆ ಮಾಡಲ್ ಇದ್ದಂಗದಾಳೆ. ನೀನೇನ್ಲ ಇಂಥ ಬಟ್ಟೆ ಹಾಕಿ ಬಂದಿದ್ಯಾ? ನೀನು ಒಂದು ಒಳ್ಳೆ ಬಟ್ಟೆ ಹಾಕಿಂದ ಇಬ್ರು ಪ್ಯಾಷನ್ ಶೋ ಮಾಡ್ಬೋದಾಗಿತ್ತ. ಅಯ್ಯೋ ದೇವ್ರೆ, ನನ್ ಗಂಡ ಏನಪ್ಪ ಹಿಂಗ್ ಮಾಡಕತ್ತಾನೆ? ಅಯ್ಯೋ ಗಿರ್ಜಿ, ಏನೇ ನಿನ್ ಕಡೆಯಿಂದ ನೋಡೆ ನನ್ ಗಂಡ ಹೆಂಗ್ ಆಡಕತ್ತಾನೆ? ಅಷ್ಟು ಹುಲಿ ಆಡ್ದಂಗ್ ಆಡಕತ್ತಾನಲ್ಲೇ. ಬಿಡಾಡಿ ಹೋಗೆ, ಫಸ್ಟ್ ಅದನ್ನ ಕಳವಿ ಸೀರೆ ಉಟ್ಕೊಂಬರು ಹೋಗು. ಊರ್ನಾಗೆಲ್ಲ ಗಂಡಸ್ರು ಮತ್ತೆ ತಲೆ ಕೆಟ್ಟೋದವಂಗೆ ಹುಚ್ಚನಾಗಿ ಆಡ್ದಂಗ್ ಆಡವಂಗೆ. ಮತ್ತೆ ಸುಮ್ನೆ ಎದಕ್ ಬೇಕು? ಹೋಗು, ಫಸ್ಟ್ ಅದನ್ನ ಕಳ ಹೋಗು. ಗಿರ್ಜಿ ಬಾರ್ಲೆ, ತಪ್ಪತ್ ಬಾರ್ಲೆ ನಂದು. ಇನ್ನೊಮ್ಮೆ ಹಿಂಗೆಲ್ಲ ಮಾಡೋದಿಲ್ಲ ಅನ್ನೋದಿಲ್ಲ. ನಮ್ಮವ್ಗೂ ಹೇಳೇನ್ ಬಾರ್ಲೆ. ಇನ್ನೊಬ್ಬ ನೀನ್ ಹೆಂಗ್ ಹೇಳ್ತಿ ಹಂಗೆ ಕೇಳ್ತಾನೆ. ಬಾರ್ಲೆ ಅದನ್ನ ಸೀರೆ ಉಟ್ಕೊ ಬಾರ್ಲೆ ಫಸ್ಟು. ಹೌದಾ ಗಂಡ, ಈಗ ದಾರಿ ಬಂದ್ ನೋಡಪ್ಪ. ಇದು ನೀ ಅವತರನೇ ಹೇಳ್ಬಿಟ್ಟಿದ್ರೆ ಹಾಗೆ ಹೋಗುತ್ತಾ? ಇಲ್ಲಿ ಗಂಟ ಈ ವೇಷ ಹಾಕಿ ನಾನ್ ಬರೋ ಅವಶ್ಯಕತೆನೇ ಇರ್ಲಿಲ್ಲಲ್ಲ. ಇನ್ಮೇಲೆ ನಾನು ಹೇಳ್ದಂಗೆ ಕೇಳ್ತೀಯೇನ? ಹ್ಞೂನ್ಲೇ ಗಿರ್ಜಿ, ನೀನ್ ಹೇಳ್ದಂಗೆ ಕೇಳ್ತಾನೆ ಬಾರ್ಲೆ. ಊರ್ನಾಗ ಜನ ಮಂದಿ ಎಲ್ಲ ನಗಕತ್ತಾರೆ. ಏನ್ಲಾ ಶಿವಲಿಂಗ, ನೀನ್ ಹೇಳ್ತಿ ಯಾವ ತರ ಅಂತಂದು ಫಸ್ಟ್ ಹೋಗಂಬಾರ್ಲೆ ಮನೆಗೆ. ಗಿರ್ಜಕ್ಕರೆ, ಹೋಗ್ಲಿ ಬಿಡ್ರಿ, ಇದ್ರಾಗೆ ಇರ್ರಿ, ಚಲೋ ಕಾಣಕತ್ತೀರಾ. ಅದೇನು ಒಳ್ಳೆ ಗೊಬ್ಬರ ಚೀಲನ ಹಾಕ್ಯಂದಂಗೆ ಸಿಗಾಕಿ ಬಿಡ್ತೀರಂಗೆ ಸೀರೆಗಳ್ನ. ಒಳ್ಳೆ ಡ್ರಮ್ಗಳು ಕಣ್ಣಂಗ್ ಕಾಣ್ತೀರಂಗೆಯ. ಹೌದಾ ಗೌಡ್ರೆ, ಅಷ್ಟ್ ಚಲ ಕಾಣಕತ್ತೀನೇನ್ರಿ ನಾನು? ಏನ್ ಬಂದದ್ರಿ ನಿಮಗೆ? ಯಾಕಂಗ್ ಹಾಡಕತ್ತೀರಿ ಇವತ್ತು ನೀವು? ಸುಮ್ನಿರ್ರಿ ಒಂಟಾಳಕಿ. ರೀ ಗೌಡ್ರೆ, ಸುಮ್ನಿರ್ರಿ ಎತ್ಲಾಗೆ. ಮತ್ ಬೆಂಕಿ ಹಚ್ಚಿತಿರಲ್ರಿ ನೀವು. ಶಿವಲಿಂಗ